ಮೇಡಮ್ ಒಂದ್ ನಿಮಿಷ. ಯಾರ್ ನೀವು? ನಾನೊಬ್ಬ ಇಲ್ಲಿ ಕೂತಿದ್ದೀನಿ ಅನ್ನೋದು ನೋಡ್ದೆ ಗೂಳಿ ನುಗ್ತಾ ಇದ್ದೀರಾ? ಯಾರ್ ನೀವು? ಏಯ್, ಎಷ್ಟೋ ಮಾತಾಡ್ತೀಯಾ? ನೀನ್ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಅಂತ ಅದ್ ಯಾವಳೋ ಇದ್ದಾಳಲ್ಲ, ಹೋಗಿ ಅವಳನ್ನ ಕರಿ. ಮೇಡಮ್, ಮರ್ಯಾದೆ ಕೊಟ್ಟು ಮರ್ಯಾದೆನ ತಗೊಳೋದ್ ಕಲೀರಿ. ಇಲ್ಲಾಂದ್ರೆ ಏನೋ ಮಾಡ್ತೀಯಾ? ಆ? ಮೇಡಮ್, ನಿಮ್ಮನ್ನ ನೋಡಿದ್ರೆ ದೊಡ್ಡ ಮನುಷ್ಯರು ತರ ಕಾಣ್ತಿದ್ದೀರಾ, ಇಷ್ಟು ಕೇವಲವಾಗಿ ಮಾತಾಡ್ತಿದ್ದೀರಲ್ಲ. ಏಯ್, ನಾನ್ ಹೀಗೆ ಮಾತಾಡೋದು. ಬಾಯ್ ಮುಚ್ಕೊಂಡ್ ಹೋಗಿ ನಿನ್ ವಾರ್ಡನ್ನ ಕರೀತ್ಯಾ ಅಥವಾ ನಾನೇ ಹೋಗ್ಲಾ? ಏ ಮೇಡಮ್, ಒಂದ್ ನಿಮಿಷ ನಿಂತ್ಕೊಳ್ರಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅದೆಷ್ಟ್ರಿ ಮಾತಾಡ್ತೀರಾ ನೀವು? ನನ್ನನ್ನ ದಾಟಿ ಒಳಗಡೆ ಹೇಗ್ ಹೋಗ್ತೀರಾ ಅಂತ ನಾನು ನೋಡ್ತೀನಿ. ಹೋಗಿ ನೋಡೋಣ. ನನ್ನನ್ನೇ ತಡೆಯೋ ಅಷ್ಟು ಸೊಕ್ಕ ನಿನಗೆ? ಮೇಡಮ್, ಸೊಕ್ಕಲ್ಲ, ಇದು ನನ್ನ ಕರ್ತವ್ಯ. ನಿಮ್ಮಂತವ್ರನ್ನ ಗೇಟ್ ಆಚೆನೆ ನಿಲ್ಲಿಸ್ಬೇಕು ಅಂತ ನನಗ್ ಸಂಬಳ ಕೊಟ್ಟು ಇಲ್ಲಿ ಕೂರ್ಸಿರೋದು. ಏಯ್, ನಾನ್ ಯಾರು ಅಂತ ಗೊತ್ತೇನೋ ನಿನ್ಗೆ? ಮೇಡಮ್, ನೀವ್ ಯಾರಾದ್ರೆ ನನಗೇನ್ರಿ? ನನಗ್ ಸಂಬಳ ಕೊಡೋಂತ ಯಜಮಾನಿ ಅಂತೂ ಅಲ್ವಲ್ಲ. ಆಚೆ ನಡೀರಿ ಸುಮ್ನೆ. ನನ್ನನ್ನೇ ಆಚೆ ಹೋಗು ಅಂತ್ಯಾ? ಎಷ್ಟೋ ಧೈರ್ಯ ನಿನಗೆ? ಆಹಾ ಮೇಡಮ್, ಅದನ್ನ ಆಮೇಲೆ ತೂಕ ಹಾಕ್ಬಿಟ್ಟು ಹೇಳ್ತೀನಿ. ಈಗ ಮರ್ಯಾದೆಯಿಂದ ಆಚೆ ನಡೀರಿ. ಇದು ಹಾಸ್ಟೆಲ್, ಇದಕ್ಕೆ ಇದ್ರದೇ ಆದಂತ ರೂಲ್ಸ್ ಇದೆ. ನಿಮ್ ಮನೆ ಅಲ್ಲ. ತಗ್ಗಿ ಬಗ್ಗಿ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ಹಾಗಾದ್ರೆ ಮಾತ್ರ ನಿಮಗ್ ಮರ್ಯಾದೆ ಸಿಗೋದು. ಏಯ್, ಆಫ್ಟರ್ ಆಲ್ ಒಬ್ಬ ವಾಚ್ಮನ್ ನೀನು ಎಷ್ಟೋ ಮಾತಾಡ್ತೀಯಾ? ನಿನ್ನಂತವನ್ನ ನಮ್ಮನೇಲಿ ನಾಯಿ ತೊಳೆಯಕ್ ಇಟ್ಕೊಂಡಿದ್ದೀನಿ ಕಣೋ. ಮೇಡಮ್, ನಾಯಿ ತೊಳೆಯಕ್ಕೆ, ನಿಮ್ ಮನೆ ಗುಡ್ಸೋಕೆ, ನಿಮ್ ಮನೆ ಗೇಟ್ ಕಾಯಕ್ಕೆ ನಮ್ಮಂತವ್ರು ಇದ್ರೆ ತಾನೇ ನಿಮ್ ಕೆಲ್ಸ ಆಗೋದು. 5 ನಿಮಿಷ ಗೇಟ್ ಆಚೆ ನಿಂತು ವೇಟ್ ಮಾಡಕ್ ಆಗಲ್ಲ. ಇನ್ನು ರಾತ್ರಿ ಇಡೀ ಗೇಟ್ ಕಾಯ್ತೀರಾ ನೀವು? ನನಗೇನೋ ಮನೆ ಕಾಯೋ ಕರ್ಮ ಬಂದಿರೋದು. ನಿನ್ನಂತವ್ರನ್ನ 100 ಜನನ್ ಕೊಂಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ನನಗೆ. ನೋಡು, ಜಾಸ್ತಿ ಮಾತಾಡ್ಬೇಡ. ಮರ್ಯಾದೆಯಿಂದ ಹೋಗಿ ನಿನ್ ವಾರ್ಡನ್ನ ಕರಿ. ಇಲ್ಲ ಅಂದ್ರೆ ಕಾಂತಪ್ಪ, ಏನ್